ಹೆಲೋ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. 2023 ಮುಗೀತು. ಥ್ಯಾಂಕ್ಫುಲಿ ಯಾರೋ ದೊಡ್ಡೋರು ಹೇಳಿದಾಗೆ ಎಂಡಲ್ಲಿ ಎಲ್ಲ ಒಳ್ಳೇದೇ ಆಗುತ್ತೆ ಅನ್ನೋ ತರ ವರ್ಷದ ಕೊನೆಯಲ್ಲಿ KFIಗೆ ಕಾಟೇರ ಮೂಲಕ ಒಂದು ಹೊಸ ಚೈತನ್ಯ ಅಂತೂ ಬಂತು. ಬೇರೆ ಇಂಡಸ್ಟ್ರಿಗಳಿಗೂ 2023 ಅಷ್ಟು ದೊಡ್ಡ ಚೇಂಜಸ್ ನ ತಂದ್ಕೊಟ್ಟಿಲ್ಲ ಎಕ್ಸೆಪ್ಟ್ ಬಾಲಿವುಡ್. ಹಿಂದಿ ಇಂಡಸ್ಟ್ರಿಗೆ 2023 ಒಂದು ರೀಬರ್ತ್ ಅಥವಾ ಗೋಲ್ಡನ್ ಇಯರ್ ಅಂತ ಹೇಳ್ಬೋದು. ಇನ್ನು ಈಗ 2024ಕ್ಕೆ ಕಾಲಿಟ್ಟಿದೀವಿ. ಈ ವರ್ಷ ಯಾವ ಇಂಡಸ್ಟ್ರಿಯಲ್ಲಿ ಎಷ್ಟು ದೊಡ್ಡ ಸಿನಿಮಾಗಳು ಎಲ್ಲರ ಗಮನವನ್ನ ಸೆಳೆದಿವೆ, ಯಾವ ಬಿಗ್ ಸಿನಿಮಾಗಳು ಈ ವರ್ಷ ತೆರೆ ಕಾಣ್ತವೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಎಲ್ಲ ಇಂಡಸ್ಟ್ರಿಯಲ್ಲಿ ಇರುವಂತಹ ಪ್ರೆಸ್ಟೀಜಿಯಸ್ ಅಥವಾ ಹೋಪ್ಸ್ ಆಫ್ ಈಚ್ ಇಂಡಸ್ಟ್ರಿ ನೋಡ್ಕೊಂಬರೋಣ ಮತ್ತು ಅದರ ರಿಲೀಸ್ ಡೇಟ್ ಅಪ್ಡೇಟ್ಸ್ ಜೊತೆಗೆ. ಮೊದಲಿಗೆ ಸ್ಯಾಂಡಲ್ವುಡ್ UI. ಆಲ್ರೆಡಿ ತುಂಬಾ ಸಲ ಹೇಳಿದೀನಿ ಅಂಡ್ ಈಗ ಟೀಸರ್ ಬಂದ್ಮೇಲೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಜೊತೆಗೆ ಸಿನಿಮಾದ ಸ್ಕೇಲ್ ಬಗ್ಗೆ ಕೂಡ ಗೊತ್ತಾಗಿದೆ. ಈ ಹಿಂದೆ ಒಪ್ಪಿ ಸರ್ ಹೇಳಿದ್ರು, ಇದು ಮಾಮೂಲಿ ಸಿನಿಮಾ ಅಲ್ಲ, ಇದು ಎಲ್ಲರೂ ತಲೆ ಎತ್ಕೊಂಡು ತಿರ್ಗಾಡೋ ಹಾಗೆ ಮಾಡುವಂತಹ ಸಿನಿಮಾ ಅಂತ. ಹಾಗೆ KFI ಕೂಡ ಎದೆ ಉಪ್ಸಿ ಪ್ರೌಡ್ ಆಗಿ ಇದು ನಮ್ಮ ಸಿನಿಮಾ ಅಂತ ಹೇಳ್ಕೊಡೋ ಲೆವೆಲ್ ಅಲ್ಲಿ ಸಿನಿಮಾ ಬರ್ಲಿದೆ ಅನ್ನೋದು ಎಲ್ಲರ ಹೋಪ್ಸ್. ಸೊ ಇದು ಡೆಫಿನೆಟ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸಿನಿಮಾ. ಇನ್ನು ಸಿನಿಮಾದ ಲೇಟೆಸ್ಟ್ ಅಪ್ಡೇಟ್ಸ್ ಅಂದ್ರೆ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ, ಎಲ್ಲಾ ಭಾಷೆಗಳಿಗೆ ಡಬ್ ಮಾಡಿಸ್ತಾ ಇದ್ದಾರೆ. ಈ ಕೆಲಸ ಮುಗಿಸಿ ಆಲ್ಮೋಸ್ಟ್ ಮಾರ್ಚ್ಗೆ ಸಿನಿಮಾ ತೆರೆ ಕಾಣುವಂತಹ ಸಾಧ್ಯತೆ ಇದೆ. ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ಮಾರ್ಚ್ 8 ರಿಲೀಸ್ ಆಗುವಂತಹ ಚಾನ್ಸ್ ಇದೆ. ಒಟ್ನಲ್ಲಿ ಸಿನಿಮಾ ಮಾರ್ಚ್ ಅಥವಾ ಈ ಸಮ್ಮರ್ ಅಲ್ಲಿ ರಿಲೀಸ್ ಆಗೋ ತರ ಪ್ಲಾನ್ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ರಿಲೀಸ್ ಡೇಟ್ ಅನೌನ್ಸ್ ಮಾಡೋವರೆಗೂ ಕಾಯೋಣ. ಮ್ಯಾಕ್ಸ್ ಗಿಂತ ಹೆಚ್ಚಿಗೆ ಇದು ಕಿಚ್ಚ 46 ಅಂತಾನೆ ಫೇಮಸ್ ಅನ್ಸುತ್ತೆ. ವಿಕ್ರಾಂತ್ ರೋಣ ಆದ್ಮೇಲೆ ಸುದೀಪ್ ಅವರು ತುಂಬಾ ಟೈಮ್ ತಗೊಂಡು ಒಪ್ಕೊಂಡಿರುವಂತಹ ಸಿನಿಮಾ ಇದು. ಸಿನಿಮಾಗೆ ಬಂಡವಾಳ ಮತ್ತು ನಿರ್ದೇಶನ ಎರಡೂ ತಮಿಳ್ ಇಂಡಸ್ಟ್ರಿ ಕಡೆಯಿಂದಾನೇ ಇದೆ. ಸೊ ಡೆಫಿನೆಟ್ಲಿ ಬೈಲಿಂಗ್ವೆಲ್ ಸಿನಿಮಾ ಆಗುತ್ತೆ ಇದು. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವಂತಹ ಎಲ್ಲಾ ಸಾಧ್ಯತೆ ಇದೆ ಅಂಡ್ ಆಲ್ರೆಡಿ ಬಹುತೇಕ ಪಾಲು ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಮುಂದಿನ ವಾರ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟ್ ಕಂಟಿನ್ಯೂ ಆಗುತ್ತೆ. ಮುಂಚೆ ಸಿಕ್ಕಿದ ಮಾಹಿತಿ ಪ್ರಕಾರ ಸಿನಿಮಾ ಫೆಬ್ರವರಿಯಲ್ಲಿ ರಿಲೀಸ್ ಆಗಬೇಕಿತ್ತು, ಬಟ್ ಫ್ಲಡ್ ಮತ್ತು ಮಳೆಯಿಂದ 2 ತಿಂಗಳು ಮುಂದೆ ಹೋಗ್ತಿದೆ. ಸೊ ಏಪ್ರಿಲ್ ಅಥವಾ ಮೇ ಅಲ್ಲಿ ಸಿನಿಮಾ ಖಂಡಿತ ತೆರೆ ಕಾಣುತ್ತೆ. ಮಾರ್ಟಿನ್ AP ಅರ್ಜುನ್ ಮತ್ತು ಧ್ರುವ ಸರ್ಜಾ ಅವರ ಆಕ್ಷನ್ ಥ್ರಿಲ್ಲರ್. ಆಸ್ ಆಫ್ ನೌ ಇಂಡಿಯಾ ಅಲ್ಲಿ ಮಾಡಿರುವಂತಹ ಎಲ್ಲಾ ಆಕ್ಷನ್ ಸಿನಿಮಾಗಳನ್ನ ಮೀರಿಸುವ ಲೆವೆಲ್ ಅಲ್ಲಿ ಆಕ್ಷನ್ ಸೀಕ್ವೆನ್ಸ್ ಸಂಯೋಜನೆ ಮಾಡಿದೀವಿ ಅಂತ ರವಿ ವರ್ಮಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಂಡ್ ಧ್ರುವ ಅವರು ಈ ಸಿನಿಮಾಗೆ 2 ರಿಂದ 3 ವರ್ಷಗಳ ಪ್ರೈಮ್ ಟೈಮ್ ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಿನಿಮಾ KFI ನ ಒನ್ ಆಫ್ ದ ಬಿಗ್ ಬಡ್ಜೆಟ್ ಸಿನಿಮಾ ಕೂಡ ಹೌದು. ಆಲ್ಮೋಸ್ಟ್ 65 ಕೋಟಿ ಪ್ಲಸ್ ಸಿನಿಮಾಗೆ ಬಂಡವಾಳ ಹಾಕಿದ್ದಾರೆ ಅಂತ ಕೇಳಿ ಬರ್ತಿದೆ. ಆಲ್ರೆಡಿ 2 ವರ್ಷಗಳಿಂದ ಈ ಸಿನಿಮಾ ಹೆಸರನ್ನ ತಗೊಳ್ತಾನೆ ಇದೀವಿ. ಎಸ್, ದೇರ್ ಇಸ್ ಅ ಲಾಟ್ ಆಫ್ ಡಿಲೇ. ಧ್ರುವ ಅವರೇ ಕನ್ಫರ್ಮ್ ಮಾಡಿದ್ರು ಸಿನಿಮಾ ಡಿಸೆಂಬರ್ ಅಲ್ಲಿ ತೆರೆ ಕಾಣುತ್ತೆ ಅಂತ. ಅದು ಕೂಡ ಆಗ್ಲಿಲ್ಲ. ಈಗ ಸಿನಿಮಾ ಏಪ್ರಿಲ್ ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಧ್ರುವ ಅವರ ಮತ್ತೊಂದು ಸಿನಿಮಾ ಕೂಡ ಆಲ್ರೆಡಿ ಡೇಟ್ಸ್ ನ ರೆಡಿ ಮಾಡ್ಕೊಂಡಿದೆ. ಅದಕ್ಕಿಂತ ಮುಂಚೆ ಧ್ರುವ ಅವರ ಮಾರ್ಟಿನ್ ಅವತಾರವನ್ನ ಅನಾವರಣ ಮಾಡಲೇಬೇಕಾಗಿದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲ್ ಕನ್ಫರ್ಮ್ ಅಂತ ಅನ್ಸುತ್ತೆ. ಹಬ್ಬಬ್ಬ ಅಂದ್ರೆ ಮೇಯಲ್ಲಂತೂ ಖಂಡಿತ ರಿಲೀಸ್ ಆಗೇ ಆಗುತ್ತೆ. ಬಗೀರಾ, ಹೊಂಬಾಳೆ ಫಿಲಮ್ಸ್, ಶ್ರೀ ಮುರಳಿ ಮತ್ತು ಪ್ರಶಾಂತ್ ನೀಲ್ ಹೀಗೆ ಎಲ್ಲಾ ಬಿಗ್ ನೇಮ್ಸ್ ಇರುವಂತಹ ಸಿನಿಮಾ ಬಗೀರಾ. ಆಲ್ರೆಡಿ ಸಿನಿಮಾದ ಟೀಸರ್ ಎಲ್ಲರ ಗಮನವನ್ನ ಸೆಳೆದಿದೆ. ದಿಸ್ ಈಸ್ ದ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ KFI ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ರೆ ಈ ಟೀಮ್ ಇಂದ ಸಿನಿಮಾ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಗಳು ಸಿಗ್ತಾ ಇಲ್ಲ. ಸೊ ಸಿನಿಮಾ ಎಷ್ಟರ ಮಟ್ಟಿಗೆ ಮುಗ್ದಿದೆ, ಯಾವಾಗ ರಿಲೀಸ್ ಆಗ್ತಿದೆ, ಇಷ್ಟೊಂದು ತಡ ಯಾಕೆ ಅನ್ನೋದ್ರ ಬಗ್ಗೆ ಎಲ್ಲೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಮೇ ಬಿ ಡಾಕ್ಟರ್ ಸೂರ್ಯ ಅವರು ಸಲಾರ್ ಸಿನಿಮಾದ ಕೆಲಸಗಳಲ್ಲಿ ಬ್ಯುಸಿ ಇದ್ದಿದ್ರಿಂದ ಮತ್ತು ಮುರಳಿ ಅವರ ಕಾಲ್ಗೆ ಏಟ್ ಆಗಿದ್ರಿಂದ ಸಿನಿಮಾ ಡಿಲೇ ಆಗಿರ್ಬೋದು. ಸದ್ಯದ ಪರಿಸ್ಥಿತಿಗೆ ಸಿನಿಮಾ ಫಸ್ಟ್ ಹಾಫ್ ಅಲ್ಲಿ ಬರೋದು ಡೌಟ್ ಇರಬಹುದು, ಬಟ್ ಜೂನ್ ಟು ಅಕ್ಟೋಬರ್ ರೇಂಜ್ ಅಲ್ಲಿ ಸಿನಿಮಾ ತೆರೆ ಕಾಣಬಹುದು ಅಂತ ಅನ್ನಿಸ್ತಾ ಇದೆ. ಬಟ್ ಯಾವಾಗ ಬಂದ್ರು ಈ ಸಿನಿಮಾಗೆ ವ್ಯಾಲ್ಯೂ ಮಾತ್ರ ತುಂಬಾನೇ ಇದೆ. ಕೇಡಿ, ಕಾಳಿದಾಸನಾಗಿ ಧ್ರುವ ಸರ್ಜಾ ಅವರು ಬರ್ತಾ ಇದ್ದಾರೆ, ಅಥವಾ ಅವರ ಕಾಳಿ ಅವತಾರನೇ ಸಿನಿಮಾದ ಮೇನ್ ಹೈಲೈಟ್. ಪ್ರೇಮ್ ಅವರು ತಮ್ಮ ಸಿನಿಮಾವನ್ನ ಎಲ್ರಿಗೂ ತಲುಪಿಸುವಂತಹ ಕೆಲಸ ಖಂಡಿತ ಮಾಡೇ ಮಾಡ್ತಾರೆ. ಆಲ್ರೆಡಿ ಸಿನಿಮಾ ಮೇಲೆ ತಕ್ಕ ಮಟ್ಟಿಗೆ ಬಜ್ ಅಂತೂ ಇದೆ, ಬಟ್ ರಿಯಲ್ ಬಜ್ ಅಥವಾ ಹವಾ ಕ್ರಿಯೇಟ್ ಆಗೋದು ಸಿನಿಮಾಗಳ ಸಾಂಗ್ ರಿಲೀಸ್ ಆದಾಗ. ಆಲ್ಮೋಸ್ಟ್ 70% ಚಿತ್ರೀಕರಣ ಮುಗ್ದಿದೆ. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ಸಾಂಗ್ ಕಂಪೋಸಿಷನ್ ಕೂಡ ಹೊರದೇಶದಲ್ಲಿ ನಡೀತಾ ಇತ್ತು. ಎಲ್ಲಾ ಕೆಲಸಗಳನ್ನು ಜೂನ್ ಅಷ್ಟರಲ್ಲಿ ಮುಗಿಸಿ ಆಗಸ್ಟ್ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜೋಗಿ ರಿಲೀಸ್ ಆದಂತಹ ಟೈಮಲ್ಲೇ KD ಸಿನಿಮಾ ಕೂಡ ರಿಲೀಸ್ ಮಾಡೋದಕ್ಕೆ ಪ್ರೇಮ್ ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಸುದ್ದಿ ಎಲ್ಲಾ ಕಡೆ ಓಡಾಡ್ತಾ ಇದೆ. ಸೊ ಇದು ಆಗಸ್ಟ್ ಆಗಿರೋದ್ರಿಂದ ಮಾರ್ಟಿನ್ ಇದಕ್ಕಿಂತ 3 ರಿಂದ 4 ತಿಂಗಳು ಮುಂಚೆನೆ ಬಂದ್ರೆ ತುಂಬಾ ಒಳ್ಳೇದು. ಈ ವರ್ಷ ಧ್ರುವ ಅವರ 2 ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರ್ತಾ ಇವೆ. ಇವರ ಕೊನೆ ಸಿನಿಮಾ ಪೊಗರು ರಿಲೀಸ್ ಆಗಿ ಆಲ್ಮೋಸ್ಟ್ 3 ವರ್ಷಗಳು ಆಗ್ತಾ ಬಂತು. ಭೈರತಿ ರಣಗಲ್, ಶಿವಣ್ಣ ಅವರು ಮತ್ತೆ ಭೈರತಿ ರಣಗಲ್ ಅವತಾರ ಎತ್ತೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ನರ್ತನ್ ಎಷ್ಟೋ ವರ್ಷಗಳ ಬಳಿಕ ಮತ್ತೆ ಆಕ್ಷನ್ ಕಟ್ ಹೇಳಿದ್ದಾರೆ. ಸಿನಿಮಾದ ಶೂಟಿಂಗ್ ಬರದಿಂದ ಸಾಕ್ತಾ ಇದೆ. ಸಿನಿಮಾ ಇದೇ ವರ್ಷ ರಿಲೀಸ್ ಆಗೋ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಶಿವಣ್ಣ ಮತ್ತು ಟೀಮ್. ಇದು ಶಿವಣ್ಣ ಅವರ 125ನೇ ಸಿನಿಮಾ ಆಗ್ಬೇಕಿತ್ತು. ಆ ಲೆವೆಲ್ ಅಲ್ಲಿ ಸ್ಕ್ರಿಪ್ಟ್ ನ ಕೂಡ ರೆಡಿ ಮಾಡ್ಕೊಂಡಿದ್ರು. ಇದು ಶಿವಣ್ಣ ಅವರ ಕೆರಿಯರ್ ಅಲ್ಲಿ ಮಾತ್ರ ಅಲ್ಲ,
KFIಗೂ ಕೂಡ ಮತ್ತೊಂದು ಮೈಲಿಗಲ್ಲಾಗುವಂತಹ ಸಾಧ್ಯತೆ ಇದೆ. ಸೊ ಈ ಸಲ ದಸರಾಗೆ ಶಿವಣ್ಣ ಭೈರತಿ ರಣಗಲ್ ಅವತಾರದಲ್ಲಿ ಬರ್ತಾರ ಅಂತ ಕಾದ್ ನೋಡ್ಬೇಕು. ಹೋಪ್ ಇದು ಕೂಡ ಫೆಸ್ಟಿವಲ್ ರಿಲೀಸ್ ಆಗುತ್ತೆ ಅಂತ. ಇಷ್ಟೇ ಅಲ್ಲ, ಹೊಂಬಾಳೆ ಫಿಲ್ಮ್ಸ್ ಅಡಿಯಲ್ಲಿ ಸಂತೋಷ್ ಆನಂದರಾಮ್ ಅವರ ನಿರ್ದೇಶನದಲ್ಲಿ ಲಾಂಚ್ ಆಗಿರುವಂತಹ ಯುವ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಕ್ರಿಯೇಟ್ ಮಾಡಿದೆ. ಇದೇ ಮಾರ್ಚ್ ಲಾಸ್ಟ್ ವೀಕ್ ಅಲ್ಲಿ ಯುವರಾಜ್ ಕುಮಾರ್ ಅವರು KFIನ ಬೆಳ್ಳಿ ಪರದೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇನ್ನು ಬಾಲಿವುಡ್ ವಿಷಯಕ್ಕೆ ಬರೋದಾದ್ರೆ 2023ರಲ್ಲಿ ಫುಲ್ ಮಿಂಚಿದ್ದ ಇಂಡಸ್ಟ್ರಿ ಇದು ಅಂದ್ರೆ ತಪ್ಪಾಗಲ್ಲ. ಪಠಾನ್, ಗದಾರ್ 2, ಜವಾನ್, ಅನಿಮಲ್ ಹೀಗೆ 500ರಿಂದ 1000 ಕೋಟಿ ಸಿನಿಮಾಗಳನ್ನ ಬ್ಯಾಕ್ ಟು ಬ್ಯಾಕ್ ಕೊಟ್ಟಿದ್ದಾರೆ. ಆದ್ರೆ 2024ರಲ್ಲಿ ಆ ಲೆವೆಲ್ ಸಿನಿಮಾಗಳು ಇದೆಯಾ, ಇದ್ರೂ ಎಷ್ಟಿದೆ ನೋಡ್ಕೊಂಬರೋಣ ಬನ್ನಿ. ಫೈಟರ್ ಲಾಸ್ಟ್ ಇಯರ್ ಪಠಾನ್ ಅಂತಹ ದೊಡ್ಡ ಹಿಟ್ ಕೊಟ್ಟಂತಹ ಸಿದ್ಧಾರ್ಥ್ ಆನಂದ್ ಅವರ ವಾರ್ ಸಿನಿಮಾದ ಸ್ಟಾರ್ ಹೃತಿಕ್ ರೋಷನ್ ಜೊತೆಗೆ ಇದೇ 25ನೇ ತಾರೀಕು ಫೈಟರ್ ಜೊತೆಗೆ ಬರ್ತಾ ಇದ್ದಾರೆ. ಸಿನಿಮಾದ ಟ್ರೈಲರ್ ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತೆ ಪೇಟ್ರಿಯಾಟಿಕ್ ಆಗಿದೆ. ಸೊ ಸಿನಿಮಾ ಸೌಂಡ್ ಮಾಡೋದಕ್ಕೆ ಬೇಕಿರುವಂತಹ ಎಲ್ಲ ಅಂಶಗಳು ಅಂದ್ರೆ ಆಕ್ಷನ್, ವಾರ್, ದೀಪಿಕಾ ಪಡುಕೋಣೆ, ಪೇಟ್ರಿಯಾಟಿಸಂ ಎಲ್ಲವೂ ಇದೆ. ಇಷ್ಟೆಲ್ಲ ಇದೆ ಅಂದ್ಮೇಲೆ ಇದು ಬಾಲಿವುಡ್ ನಲ್ಲಿ ಹೈಲಿ ಎಕ್ಸ್ಪೆಕ್ಟೆಡ್ ಮೂವಿ ಅನ್ನೋದು ಖಂಡಿತ. ಬಡೇ ಮಿಯಾ ಚೋಟೆ ಮಿಯಾ ಅಕ್ಷಯ್ ಕುಮಾರ್ ಮತ್ತು ಟೈಗರ್ ಶ್ರಾಫ್ ಜೊತೆಯಾಗಿ ಬಾಲಿವುಡ್ ನ ಆಕ್ಷನ್ ಮಾಂತ್ರಿಕ ಅಲಿ ಅಬ್ಬಾಸ್ ಜಫರ್ ಜೊತೆ ಬಡೇ ಮಿಯಾ ಚೋಟೆ ಮಿಯಾ ಸಿನಿಮಾ ಜೊತೆಗೆ ಬರ್ತಾ ಇದ್ದಾರೆ. ಈ ಸಿನಿಮಾ ಲಾಸ್ಟ್ ಇಯರ್ ಕ್ರಿಸ್ಮಸ್ ಅಲ್ಲಿ ರಿಲೀಸ್ ಆಗ್ಬೇಕಿತ್ತು. ನಂತರ ಈ ವರ್ಷ ಈದ್ಗೆ ರಿಲೀಸ್ ಆಗ್ತಿದೆ. ಬಾಲಿವುಡ್ ಮಂದಿಗೆ ಈ ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂಡ್ ಅವರ ಸ್ಟ್ರಗ್ಲಿಂಗ್ ಫೇಸ್ ಇಂದ ಹೊರಗಡೆ ಬರಬೇಕು ಅಂದ್ರೆ ಈ ಆಕ್ಟರ್ಸ್ ಗಳಿಂದ ಕೂಡ ಒಂದು ದೊಡ್ಡ ಹಿಟ್ಟು ಬೇಕಾಗಿದೆ. ಆ ಹಿಟ್ ಅವರಿಗೆ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕು. ಸಿಂಗಮ್ ಅಗೈನ್ ಸಿಂಗಮ್ ಸೀರೀಸ್ ಅಲ್ಲಿ 3ನೇ ಪಾರ್ಟ್ ಅಂಡ್ ಕಾಪ್ ಯೂನಿವರ್ಸ್ ಅಲ್ಲಿ ಆಫ್ಟರ್ ಸೂರ್ಯವಂಶಿ ಸಿಂಗಮ್ ಅಗೇನ್ ಆಗಿ ಬರ್ತಾ ಇದಾರೆ. ಸೊ ಸೀರೀಸ್ ಮತ್ತು ಯೂನಿವರ್ಸ್ ಇಂದ ಸಿನಿಮಾಗೆ ಆಲ್ರೆಡಿ ಪಾಪ್ಯುಲಾರಿಟಿ ಸಿಕ್ಕಿದೆ. ರೋಹಿತ್ ಶೆಟ್ಟಿ ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾನು ಸಿಂಗಮ್ 3 ಜೊತೆಗೆ ಬರ್ತಾ ಇದ್ದೀನಿ ಅಂತ. ಸೊ ಈ ಎಲ್ಲಾ ವಿಷಯಗಳಿಂದ ಬಾಲಿವುಡ್ ಅಲ್ಲೂ ಈ ಸಿನಿಮಾ ಮೇಲೆ ಒಂದು ಅಟೆನ್ಷನ್ ಇದೆ. ಅಜಯ್ ದೇವ್ಗನ್, ಅಕ್ಷಯ್ ಕುಮಾರ್, ರಣವೀರ್ ಸಿಂಗ್ ಹೀಗೆ ತುಂಬಾ ಜನ ಸಿನಿಮಾದಲ್ಲಿದ್ದಾರೆ. ಸೊ ಈ ಸಿನಿಮಾ ಆಗಸ್ಟ್ 15ನೇ ತಾರೀಕು ಬರುತ್ತೆ ಅಂತ ಹೇಳ್ತಿದ್ದಾರೆ. ಕಾದ್ ನೋಡ್ಬೇಕು. ಸಲ್ಮಾನ್ ಖಾನ್ ಅವರ ಮುಂದಿನ ಸಿನಿಮಾ ಈವನ್ ಟೈಗರ್ 3 ಕೂಡ ಸಲ್ಮಾನ್ ಖಾನ್ ಅವರಿಗೆ ಒಂದು ದೊಡ್ಡ ಕಂಬ್ಯಾಕ್ ಕೊಡಲಿಲ್ಲ. ಬಟ್ ಕರಣ್ ಜೋಹರ್ ಪ್ರೊಡಕ್ಷನ್ ಅಲ್ಲಿ ಶೇರ್ ಶಾ ಖ್ಯಾತಿಯ ವಿಷ್ಣುವರ್ಧನ್ ಅವರು ಸಲ್ಲು ಬಾಯ್ಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇದೊಂದು ಆಕ್ಷನ್ ಸಿನಿಮಾ ಆಗಿರುತ್ತೆ ವಿತ್ ಆರ್ಮಿ ಬ್ಯಾಕ್ ಡ್ರಾಪ್. ಸೊ 2024ರಲ್ಲಿ ಈಸಿಯಾಗಿ ಈ ಸಿನಿಮಾ ಬಾಲಿವುಡ್ ಲಿಸ್ಟ್ ಅಲ್ಲಿ ಒನ್ ಆಫ್ ದ ಟಾಪ್ ಪೊಸಿಷನ್ಸ್ ನ ತಗೊಳುತ್ತೆ. ಅಪಾರ್ಟ್ ಫ್ರಮ್ ದಿಸ್ ತುಂಬಾ ದೊಡ್ಡ ಇಂಪ್ಯಾಕ್ಟ್ ನ ಆಲ್ರೆಡಿ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾಗಳು ತುಂಬಾ ಕಡಿಮೆ ಇದೆ. ಯಾಕಂದ್ರೆ ಈ ವರ್ಷ ಶಾರುಖ್ ಖಾನ್, ರಣಬೀರ್ ಕಪೂರ್ ಅಥವಾ ಅಮೀರ್ ಖಾನ್ ಅವರ ಸಿನಿಮಾಗಳು ಕೂಡ ಬರ್ತಾ ಇಲ್ಲ. ಮೇ ಬಿ KFIಗೆ ಹೇಗೆ 2023ರಲ್ಲಿ ಆಯ್ತೋ ಅದೇ ತರ ಬಾಲಿವುಡ್ ಅಲ್ಲಿ 2024ರ ಪೊಸಿಷನ್ ಹಾಗೆ ಇದೆ. ಅಂಡ್ ನಮ್ಮ ಇಂಡಸ್ಟ್ರಿ ತಗೊಂಡ್ರೆ 2024ರಲ್ಲಿ ಯಶ್ ಮತ್ತು ರಕ್ಷಿತ್ ಶೆಟ್ಟಿ ಅವರ ಸಿನಿಮಾಗಳು ಬರ್ತಾ ಇಲ್ಲ. ಅಂಡ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಮತ್ತು ರಿಷಬ್ ಅವರ ಕಾಂತಾರ 2 ಸಿನಿಮಾಗಳು ಇದೇ ವರ್ಷ ತೆರೆ ಕಾಣುತ್ತಾ ಇಲ್ವಾ ಅನ್ನೋ ಕ್ಲಾರಿಟಿ ಇನ್ನೂ ಇಲ್ಲ. ಈ ವಿಡಿಯೋಲಂತೂ ತುಂಬಾ ದೊಡ್ಡದಾಯ್ತು. ಇನ್ನು ಮಿಕ್ಕ ಇಂಡಸ್ಟ್ರಿಗಳ ಬಿಗ್ ಸಿನಿಮಾಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟು ಸಿನಿಮಾಗಳಲ್ಲಿ ನೀವು ಯಾವ ಸಿನಿಮಾ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಕಂಟೆಂಟ್ ಬರ್ದಿರೋದು ನಿತಿನ್ ಮತ್ತು ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.